ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಂದು HPV ವ್ಯಾಕ್ಸಿನ್ನು ಸೆಕೆಂಡ್ ಡೋಸು ಡ್ಯೂ ಇದೆ. ಹಾಸ್ಪಿಟಲ್ಗೆ ಹೋಗಬೇಕು. ಇವತ್ತು ಈವ್ನಿಂಗು ಅಪಾಯಿಂಟ್ಮೆಂಟ್ ಇದೆ. ನಾನು ಫಸ್ಟ್ ಡೋಸದು ವ್ಲಾಗು ಕೂಡ ಹಾಕಿದ್ದೆ. HPV ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಮತ್ತು ಅದರಿಂದ ಯಾರ್ಯಾರಿಗೆ ಒಳ್ಳೆಯದು ಅಂತ ಡಾಕ್ಟರೇ ಮಾತಾಡಿದರು. ಗೈನಕಾಲಜಿಸ್ಟ್ ಮಾತಾಡಿರೋ ಡೀಟೇಲ್ಸ್ ಎಲ್ಲ ಫಸ್ಟ್ ವ್ಲಾಗಲ್ಲಿದೆ. ಬಟ್ ಆದರೂ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿ ಕೇಳಿದರು ಈ ವ್ಯಾಕ್ಸಿನಿಂದ ಏನು ಬೆನಿಫಿಟ್ಟು ಮತ್ತು ಯಾಕೆ ಹಾಕಿಸ್ಬೇಕು ಅಂತ. ಆ್ಯಕ್ಚುಲಿ HPV ವ್ಯಾಕ್ಸಿನೇಷನ್ ಬಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ನ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವ್ಯಾಕ್ಸಿನೇಷನ್ನು ಬರೀ ಹೆಂಗಸ್ರಿಗೆ ಮಾತ್ರ ಹೆಲ್ಪ್ ಆಗೋದಲ್ಲದೆ ಗಂಡಸ್ರಿಗೂ ಕೂಡ ಪ್ರೋಸ್ಟೇಟ್ ಕ್ಯಾನ್ಸರಿಂದ ಪಾರಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲು HPV ವ್ಯಾಕ್ಸಿನೇಷನ್ ಇಂಟ್ರಡ್ಯೂಸ್ ಮಾಡಿದಾಗ 25 ವಯಸ್ಸಿನ ಒಳಗಡೆ ಇರೋರು ಮಾತ್ರನೇ ಹಾಕಿಸ್ಕೊಳ್ಬೇಕು ಮತ್ತು ಅವ್ರಿಗೆ ಮಾತ್ರ ಎಫೆಕ್ಟಿವ್ ಇದೆ ಅಂತ ಹೇಳಿದರು. ಬಟ್ ಆದರೆ ಹೋಗ್ತಾ ಹೋಗ್ತಾ ಇದು ಸಂಶೋಧನೆಗಳೆಲ್ಲ ಮಾಡಿದ್ಮೇಲೆ 45 ಇಯರ್ಸ್ ಅಂದರೆ 45 ವರ್ಷದ ಒಳಗಡೆ ಯಾರು ಬೇಕಾದರೂ ಇದನ್ನು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ಸೊ ಎಫೆಕ್ಟಿವ್ ಇದೆ ಅಂತ ಹೇಳ್ತಾರೆ. ಬಟ್ 45 ಇಯರ್ಸ್ ಆದಮೇಲೆ ಏನಾದರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಅದರಿಂದ ಏನೂ ಬೆನಿಫಿಟ್ ಇರೋದಿಲ್ಲ. ಅದಕ್ಕೋಸ್ಕರ ಮತ್ತು ಯಾವ್ಯಾವ ಏಜ್ನವ್ರಿಗೆ ಎಷ್ಟೆಷ್ಟು ಡೋಸ್ ಇದೆ ಅಂತ ಹೇಳಿದರೆ ಈ ವ್ಯಾಕ್ಸಿನೇಷನ್ನು ಬಂದು 9 ಇಯರ್ಸಿಂದ ಹಿಡಿದು 45 ಇಯರ್ಸ್ ಒಳಗಡೆ ಅಂದರೆ 9 ವರ್ಷದಿಂದ 45 ವರ್ಷದ ಒಳಗಡೆ ಇರೋರು ಯಾರು ಬೇಕಾದರೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದಲ್ವಾ. ಸೊ 9ರಿಂದ 14 ವರ್ಷದ ಒಳಗಡೆ ಇರೋರು ಅಂದರೆ 2 ಡೋಸ್ ಮಾತ್ರನೇ ಸಾಕಾಗಿರುತ್ತೆ. ಅದೇ ನಾವು 15 ವರ್ಷದ ಮೇಲೆ ಇದ್ದೀವಿ ಅಂದರೆ 15 ವರ್ಷದ ಮೇಲ್ಪಟ್ಟವ್ರಿಗೆ 3 ಡೋಸ್ ಹಾಕ್ತಾರೆ. ಅಂದರೆ 0, 1, 2 ಆ್ಯಂಡ್ 6 ಅಂತ ಹೇಳ್ತಾರೆ. ಅಂದರೆ ಫಸ್ಟು 1 ವ್ಯಾಕ್ಸಿನೇಷನ್ ಫಸ್ಟ್ ಡೋಸು, ಆಮೇಲೆ 1 ತಿಂಗಳಾದಮೇಲೆ ಸೆಕೆಂಡ್ ಡೋಸು, ಮತ್ತು 6 ತಿಂಗಳು ಆದಮೇಲೆ ಫೈನಲ್ ಡೋಸ್ ಇರುತ್ತೆ. ಸೊ ಈ ರೀತಿ 3 ಡೋಸಸ್ಸು ನಾವು ಹಾಕಿಸ್ಕೊಳ್ಬೇಕು 15 ವರ್ಷದ ಮೇಲೆ ಇದ್ದರೆ. ಅದೇ ನೀವು ಮಕ್ಕಳಲ್ಲಿರೋವಾಗಲೇ 9 ವರ್ಷದಿಂದ 14 ವರ್ಷದ ಒಳಗಡೆ ಮಾಡಿಸ್ಕೊಳ್ಳೋಂಗಿದ್ರೆ 2 ಡೋಸಲ್ಲಿ ಇದು ಎಫೆಕ್ಟಿವ್ ಇರುತ್ತೆ. ಯಾಕಂದರೆ ಅವ್ರ ಇಮ್ಯೂನ್ ಸಿಸ್ಟಮ್ಮು ಸ್ಟ್ರಾಂಗ್ ಇರುತ್ತಲ್ವ, ಅದಕ್ಕೋಸ್ಕರ. ಈ ವ್ಯಾಕ್ಸಿನೇಷನ್ನು ಪ್ರೆಗ್ನೆಂಟ್ ವುಮನ್ಸು ಮಾಡಿಸ್ಕೊಳ್ಳೋಂಗಿಲ್ಲ. ಅದೇ ಡೆಲಿವರಿ ಆದಮೇಲೆ ಬೇಕಾದರೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ಈ ವ್ಯಾಕ್ಸಿನೇಷನ್ನು ಜಸ್ಟು ಸರ್ವೈಕಲ್ ಕ್ಯಾನ್ಸರ್ ಅಲ್ಲದೆ ಆ್ಯನಲ್ ಕ್ಯಾನ್ಸರ್, ವಾಲ್ವರ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್ ಮತ್ತು ಇನ್ನೊಂದಷ್ಟು ಜೆನೆಟಲ್ ಇನ್ಫೆಕ್ಷನ್ನಿಂದ ನಮ್ಮನ್ನು ಪಾರು ಮಾಡುತ್ತೆ. ಆ್ಯಕ್ಚುಲಿ ಈ ವ್ಯಾಕ್ಸಿನೇಷನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗೋದಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸಲ್ಲೇ ಮಾಡಿಸ್ಕೊಳ್ಬೇಕು. ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಚೆಕ್ ಮಾಡಿ ನೋಡಿದೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಏನಾದರೂ ಅವೈಲೇಬಲ್ ಇರುತ್ತಾ ಅಂತ. ಬಟ್ ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಇದು ಇನ್ನೂ ರಿಲೀಸ್ ಮಾಡಲಿಲ್ಲ ಅಂತೆ. ಯಾಕಂದರೆ ಇದ್ರ ಕಾಸ್ಟು ಜಾಸ್ತಿ ಇರೋದ್ರಿಂದ ಗೌರ್ನಮೆಂಟು ಬೇರ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ನಮಗೆ ಈ ವ್ಯಾಕ್ಸಿನೇಷನ್ನು ಕೈಗೇ ಹಾಕೋದು. ಲಾಸ್ಟ್ ಟೈಮು ನನಗೆ ಗೊತ್ತಿರಲಿಲ್ಲ, ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗಿದ್ದೆ. ಸೊ ಈ ಸರ್ತಿ ಕರೆಕ್ಟಾಗಿ ಹಾಫ್ ಸ್ಲೀವ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ ಜ್ವರ ಬರುತ್ತೆ, ಅದು ಮೈಲ್ಡಾಗಿರುತ್ತೆ. ಇಂಜೆಕ್ಷನ್ನು ಅಷ್ಟೊಂದೇನು ನೋವಾಗಲ್ಲ. ಆ ಕ್ಷಣಕ್ಕೆ ಸ್ವಲ್ಪ ಚುರುಕು ಅನಿಸುತ್ತೆ ಹೊರತು ಅದಾದಮೇಲೆ ನಮಗೇನು ಪೇಯ್ನ್ ಗೊತ್ತಾಗೋದಿಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಬರೋವಾಗ ಹಂಗೆ ಚಿಕನ್ನು ತೊಗೊಂಬಂದಿದ್ವಿ. ನಮ್ಮ ಮನೆಯವರಂತೂ ಏನು ಸೈಡ್ ಡಿಶ್ ಇಲ್ಲದೆ ಊಟನೇ ತಿನ್ನೋದಿಲ್ಲ, ಅದಕ್ಕೇ ಚಿಕನ್ ತೊಗೊಂಬಂದಿದ್ವಿ. ಇವತ್ತು ಅನ್ನ ಸಾಂಬಾರು ಮಾಡಿದ್ವಿ, ಅದಕ್ಕೇನೆ ಫ್ರೈ ಮಾಡೋಣ ಅಂತ. ಇದಕ್ಕೆ ರೆಸಿಪಿ ತುಂಬಾ ಸಿಂಪಲ್ ಇದೆ. ಚಿಕನ್ನ ವಾಶ್ ಮಾಡಿ ನಾನು ತೊಗೊಂಡಿದ್ದೀನಿ, ಅರ್ಧ kg ಚಿಕನ್ ಇದೆ. ತೊಳೆದಿಟ್ಕೊಂಡಿರೋ ಚಿಕನ್ಗೆ ಅರ್ಧ ಚಮಚ ಅರಿಶಿಣದ ಪುಡಿ, 2 ಚಮಚ ಧನಿಯಾ ಪುಡಿ, ಆಮೇಲೆ ಅಚ್ಕಾರದ ಪುಡಿ 1 ಸ್ಪೂನು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರಿದು ಪುಡಿ ಮಾಡ್ಕೊಂಡಿರೋವಂಥ ಜೀರಿಗೆ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಮಸಾಲೆ ಮಿಕ್ಸ್ ಮಾಡಿರೋವಂಥ ಚಿಕನ್ನ 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮ್ಯಾರಿನೇಟ್ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ ಚಿಕನ್ನು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ.
ಈಗ ಒಂದು ಬಾಳೆಲೆನ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಒಂದು 4-5 ಚಮಚ ಎಣ್ಣೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನು ಸೋಂಪು ಸೇರಿಸ್ಕೊಳ್ಬೇಕು. ಸೋಂಪು ಸಿಡಿದ್ಮೇಲೆ ಉದ್ದುದ್ದ ಹೆಚ್ಚಿಟ್ಕೊಂಡಿರೋವಂಥ 3-4 ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಆಲ್ರೆಡಿ ನಾವು ಖಾರದ ಪುಡಿ ಚಿಕನ್ಗೆ ಬೆರೆಸ್ಕೊಂಡಿದ್ದೀವಿ, ಬಟ್ ಇದು ಟೇಸ್ಟಿಗೆ ಮಾತ್ರನೇ ಸೇರಿಸ್ಕೊಳ್ತಾ ಇರೋದು. 4-5 ಬೆಳ್ಳುಳ್ಳಿ ಎಸಳನ್ನ ಜಜ್ಜಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗಲೇ ಏನಕ್ಕೆ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ಅಂದರೆ ಆ ಕೊತ್ತಂಬರಿ ಸೊಪ್ಪಿನ ಘಮ ಚೆನ್ನಾಗಿ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಮತ್ತು ಅದು ತಿನ್ನೋವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಬಂದಮೇಲೆ ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಈಗ ಕೊಟ್ಟಿರೋ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರನೇ ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 ಚಮಚ ಪಿಂಕ್ ಸಾಲ್ಟ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಸೇರಿಸ್ಕೊಳ್ಬೇಕು. ಈ ಫ್ರೈ ಮಾಡೋವಾಗ ಅವಾಗವಾಗ ಕೈ ಆಡಿಸಿ ಕೊಡ್ತಾ ಇರಬೇಕು, ಇಲ್ಲ ಅಂದರೆ ತಳ ಹತ್ತುತ್ತೆ. ಈ ಚಿಕನ್ ಫ್ರೈಗೆ ನಾವು ನೀರು ಬೆರೆಸೋದಿಲ್ಲ. ಇದು ಡ್ರೈ ಐಟಮ್ ಆಗಿರೋದ್ರಿಂದ ಬೇಗ ತಳ ಹತ್ತುತ್ತೆ. ಸೊ ಕೈ ಆಡಿಸಿ ಕೊಡ್ತಾ ಇರಬೇಕು. ಕೈ ಆಡಿಸಿ ಕೊಡ್ತಾ ಇದ್ದಂಗೆ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಹಬೆಯಲ್ಲೇ ಚಿಕನ್ನು ಬೆಂದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಚಿಕನ್ ಫ್ರೈ ಮಾಡೋವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಆಗ ಚೆನ್ನಾಗಿ ಬರುತ್ತೆ. ಸ್ಲೋ ಆಗಿ ಕುಕ್ ಆದ್ರೂ ಎಣ್ಣೆ ಸ್ವಲ್ಪ ಈ ರೀತಿ ತೇಲಿ ಬರಬೇಕು. ಯಾವಾಗ ಎಣ್ಣೆ ಬಿಟ್ಕೊಂಡು ಆಚೆ ಬರುತ್ತಲ್ಲ ಆಗ ಚೆನ್ನಾಗಿ ಬೆಂದಿದೆ ಅಂತ. ಇದು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿರುವಂಥ ಚಿಕನ್ ಮಸಾಲ. ಈ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬರೀ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಮೆಣಸು, ಸ್ವಲ್ಪ ಗಸಗಸೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನೆಲ್ಲನೂ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಬಳಸ್ಕೊಳ್ಬೋದು. ಇದು ಚಿಕನ್ ಫ್ರೈಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ಪುಡಿ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಆಲ್ಮೋಸ್ಟು 2-3 ತಿಂಗಳು ಕೂಡ ನೀವು ಉಪಯೋಗಿಸ್ಕೋಬೋದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೇಕು. ಆವಾಗವಾಗ ನಾವು ಚಿಕನ್ ಫ್ರೈ ಏನಾದರೂ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ಬಳಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಪ್ಯಾಕೆಟ್ ಪೌಡರ್ಸುಗೆ ಪ್ರಿಸರ್ವೇಟಿವ್ಸ್ ಎಲ್ಲನೂ ಯೂಸ್ ಮಾಡಿರ್ತಾರೆ ಅಲ್ವಾ, ಮತ್ತು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ತಯಾರಿಸ್ಕೊಂಡು ಇಟ್ಕೊಳ್ಬೋದು. ಚಿಕನ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ನಿಮಗೆ ಅನ್ನದ ಜೊತೆ ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ರೆಸಿಪಿನೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.